ಶಿವರಾತ್ರಿಯ ಸಂಭ್ರಮ ಐತಿಹಾಸಿಕ ನಾಡು ಹಂಪಿಯಲ್ಲೂ ಕೂಡ ಮನೆ ಮಾಡಿದೆ. ಹಂಪಿಯ ಇತಿಹಾಸ ಪ್ರಸಿದ್ಧ ವಿರೂಪಾಕ್ಷೇಶ್ವರ ದೇಗುಲದಲ್ಲಿ ಶಿವರಾತ್ರಿಯ ಸಂಭ್ರಮ ಮನೆ ಮಾಡಿದೆ. ಮಹಾಶಿವರಾತ್ರಿ ಪ್ರಯುಕ್ತ ಶಿವನ ಜಪದಲ್ಲಿ ಮಿಂದೇಳ್ತಿದ್ದಾರೆ ಭಕ್ತರು. ಮತ್ತಷ್ಟು ಮಾಹಿತಿಯನ್ನ ವಿರೂಪಾಕ್ಷೇಶ್ವರ ದೇಗುಲದಿಂದಾನೇ ನಮ್ಮ ಪ್ರತಿನಿಧಿ ಶಿವಾನಂದ್ ನೀಡ್ತಾ ಹೋಗ್ತಾರೆ. ಶಿವಾನಂದ್, ಯಾವ ರೀತಿಯಾಗಿದೆ ಶಿವನ ಆರಾಧನೆ ಇತಿಹಾಸ ಪ್ರಸಿದ್ಧ ದೇಗುಲದಲ್ಲಿ? ವಿದ್ಯಾಶ್ರೀ, ಖಂಡಿತ ನಾಡಿನಲ್ಲೆಡೆ ಈಗಾಗಲೇ ಮಹಾಶಿವರಾತ್ರಿ ಹಬ್ಬ ಸಂಭ್ರಮ ಮನೆ ಮಾಡಿರ್ತಕ್ಕಂಥದ್ದು. ಈ ಹಿನ್ನೆಲೆಯಲ್ಲಿ ಇವತ್ತು ದಕ್ಷಿಣ ಕಾಶಿ ಹಂಪಿಯಲ್ಲಿಯೂ ಕೂಡ ಹಂಪಿಯ ಶ್ರೀ ವಿರೂಪಾಕ್ಷೇಶ್ವರನ ಸನ್ನಿಧಿಯ ಅಲ್ಲಿಯೂ ಕೂಡ ಇವತ್ತು ಶಿವರಾತ್ರಿಯ ಸಂಭ್ರಮ ಮನೆ ಮಾಡಿದೆ ಅಂತಲೇ ಹೇಳ್ಬೋದು. ಇವತ್ತು ಮಹಾಶಿವರಾತ್ರಿ ಅಂಗವಾಗಿ ಈ ಏನು ಹಂಪಿಯ ವಿರೂಪಾಕ್ಷೇಶ್ವರನ ಸನ್ನಿಧಿಗೆ ಭಕ್ತರ ದಂಡೆ ಹರಿದು ಬರ್ತಾ ಇರ್ತಕ್ಕಂತಹದ್ದು. ಶಿವರಾತ್ರಿ ಅಂಗವಾಗಿ ಈ ಒಂದು ವಿರೂಪಾಕ್ಷೇಶ್ವರ ಹಾಗೂ ಪಂಪಾಂಬಿಕೆಗೆ ವಿಶೇಷ ಬೆಳಗ್ಗೆ 5 ಗಂಟೆ ಹೊತ್ತಿಗೆ ಒಂದು ವಿಶೇಷ ಪೂಜೆ ಕೂಡ ಇಲ್ಲಿ ಸಲ್ಲಿಕೆ ಆಗಿರ್ತಕ್ಕಂಥದ್ದು. ಈ ನಿಟ್ಟಿನಲ್ಲಿ ಬೆಳಗ್ಗೆ 5ರಿಂದಲೂ ಕೂಡ ಒಂದು ಸಾವಿರಾರು ಸಂಖ್ಯೆಯಲ್ಲಿ ಇವತ್ತು ಭಕ್ತರು ಆಗಮಿಸಿ ತುಂಗಭದ್ರಾ ಸ್ನಾನದಲ್ಲಿ ಒಂದು ಪುಣ್ಯ ಸ್ನಾನ ಮಾಡಿ ಈಗ ಏನು ವಿರೂಪಾಕ್ಷೇಶ್ವರ ಹಾಗೂ ಪಂಪಾಂಬಿಕೆ ವಿಶೇಷ ದರ್ಶನ ಪಡೆದು ಇವತ್ತು ಏನು ಶಿವರಾತ್ರಿಯ ಸಂಭ್ರಮಾಚರಣೆಯಲ್ಲಿ ಪಾಲ್ಗೊಂಡಿರ್ತಕ್ಕಂಥದ್ದು. ಇನ್ನು ವಿಶೇಷವಾಗಿ ಇಲ್ಲಿ ಗಮನಿಸೋದಾದ್ರೆ ವಿದೇಶಿ ಪ್ರವಾಸಿಗರು ಕೂಡ ಇವತ್ತು ಮಹಾಶಿವರಾತ್ರಿ ಅಂಗವಾಗಿ ಇವತ್ತು ಈ ಒಂದು ಸ್ಥಳದಲ್ಲಿ ಆಗಮಿಸಿ ಇವತ್ತು ದರ್ಶನ ಪಡಿತಾ ಇರ್ತಕ್ಕಂಥದ್ದು. ಇನ್ನು ಇಲ್ಲಿ ನೋಡ್ಬೋದು, ಇಲ್ಲಿ ಕೆಲವೊಂದಿಷ್ಟು ಭಕ್ತಾದರು ಕೂಡ ಇವತ್ತು ದರ್ಶನ ಪಡೆದು ಹೊರಗೆ ಬರ್ತಾ ಇದ್ರಿ. ನಮ್ಮ ಕೆಲವೊಂದಿಷ್ಟು ಭಕ್ತರು ನಮ್ಮ ಜೊತೆಗೆ ಇದ್ದಾರೆ, ಅವ್ರನ್ನೇ ಮಾತನಾಡ್ತಾ ಹೋಗ್ತೀನಿ. ಸರ್, ಎಲ್ಲಿಂದ ಬಂದಿದ್ರಿ ನೀವು? ಪಟ್ನೇಶ್ವರ್ಗ ಅಂತ. ಎಲ್ಲಿ? ಇದು ಕುರುಗೋಡ ಹತ್ರ ಎಮ್ಮಿಗನೂರು ಪಾದಯಾತ್ರೆ ಬಂದಿದ್ವಿ. ಎಷ್ಟು ಕಿಲೋಮೀಟರ್? ಯಾರ್ಯಾರು ಬಂದಿದ್ರು? ಒಂದು 15 ಆಳು ಬಂದಿದ್ವಿ. ಓಕೆ ಸರ್, ಇದಿಷ್ಟು ಇವರು ಪಾದಯಾತ್ರೆ ಮೂಲಕ ಇವತ್ತು ಹಂಪಿ ವಿರೂಪಾಕ್ಷೇಶ್ವರನ ಸನ್ನಿಧಿಗೆ ಬಂದು ಒಂದು ವಿಶೇಷ ದರ್ಶನ ಪಡೆಯುವಂತ ಕೆಲಸಕ್ಕೂ ಕೂಡ ಇವತ್ತು ಭಕ್ತರು ಮುಂದಾಗ್ತಾ ಇರ್ತಕ್ಕಂಥದ್ದು. ಒಟ್ಟಾರೆಯಾಗಿ ಮಹಾಶಿವರಾತ್ರಿ ಹಬ್ಬದ ಸಂಭ್ರಮ ಇವತ್ತು ಹಂಪಿಯ ವಿರೂಪಾಕ್ಷೇಶ್ವರನ ಏನು ದೇವಸ್ಥಾನದಲ್ಲಿ ಸಂಭ್ರಮ ಮನೆ ಮಾಡಿದೆ ಅಂತಾನೆ ಹೇಳ್ಬಹುದು. ವಿದ್ಯಾಶ್ರೀ, ಥ್ಯಾಂಕ್ ಯು ಶಿವಾನಂದ್ ತಮ್ಮೆಲ್ಲ ಡೀಟೇಲ್ಸ್ಗೆ. ಸದ್ಯ ಮುರುಗೇಶ್ ಪಾಳ್ಯದ ಶಿವ ದೇಗುಲದ ದೃಶ್ಯಗಳನ್ನ ಗಮನಿಸ್ತಾ ಇದ್ದೀರಿ. ಬೆಂಗಳೂರಿನ ಮುರುಗೇಶ್ ಪಾಳ್ಯದಲ್ಲಿರುವಂತಹ ಶಿವನ ದೇಗುಲದಲ್ಲೂ ಕೂಡ ಬೆಳಗ್ಗಿನಿಂದಾನೇ ಶಿವರಾತ್ರಿಯ ಆರಾಧನೆ ಜೋರಾಗಿದೆ. ಮಹಾಶಿವರಾತ್ರಿಯ ಪ್ರಯುಕ್ತ ವಿಶೇಷ ಪೂಜೆ ಪುನಸ್ಕಾರಗಳು ದೇಗುಲದಲ್ಲಿ ನೆರವೇರ್ತಾ ಇವೆ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಭರತ್ ನೀಡ್ತಾ ಹೋಗ್ತಾರೆ. ಭರತ್, ಮುರುಗೇಶ್ ಪಾಳ್ಯದಲ್ಲಿರುವಂತಹ ಶಿವನ ದೇಗುಲದಲ್ಲಿ ಯಾವ ರೀತಿ ಶಿವನ ಆರಾಧನೆ ನಡೀತಾ ಇದೆ? ವಿದ್ಯಾ, ಮುರುಗೇಶ್ ಪಾಳ್ಯದಲ್ಲಿರುವಂತಹ ಶಿವೋಹಂ ಶಿವ ಟೆಂಪಲ್ನಲ್ಲೂ ಕೂಡ ಶಿವರಾತ್ರಿ ಹಬ್ಬದ ಕಳೆ ಹೆಚ್ಚಾಗಿದೆ, ಸಂಭ್ರಮ ಕೂಡ ಜೋರಾಗಿದೆ. ನಮಗೆ ದೃಶ್ಯಗಳಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ನೀವು ನೋಡ್ತಾ ಇರ್ಬೋದು, ಇಲ್ಲಿ ಬೆಳಗ್ಗೆಯಿಂದಲೂ ಕೂಡ ನೂರಾರು ಸಂಖ್ಯೆಯಲ್ಲಿ, ಸಾವಿರಾರು ಸಂಖ್ಯೆಯಲ್ಲಿ ಭಕ್ತರು ಬಂದು ಸಾಕಷ್ಟು ವಿಶೇಷವಾದ ಪೂಜೆಗಳಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಶಿವನ ಒಂದು ಆಶೀರ್ವಾದಕ್ಕೆ ಪಾತ್ರರಾಗ್ತಾ ಇದ್ದಾರೆ, ಶಿವನ ಒಂದು ಆರಾಧನೆಯನ್ನ ಮಾಡ್ತಾ ಇದ್ದಾರೆ. ನೀವು ದೃಶ್ಯಗಳಲ್ಲೂ ಕೂಡ ಗಮನಿಸ್ತಾ ಇದ್ದೀರಾ, ಸುಮಾರು 70ರಿಂದ 80 ಅಡಿ ಎತ್ತರದ ಒಂದು ಶಿವನ ವಿಗ್ರಹ ಇದಾಗಿದೆ. ತುಂಬಾ ಪ್ರಖ್ಯಾತಿಯನ್ನ ಪಡೆದಿರುವಂತಹ ಒಂದು ಶಿವನ ವಿಗ್ರಹ ಇದು. ಬೆಳಗ್ಗೆಯಿಂದಲೂ ಕೂಡ ಆ ಪೂಜೆ ಆರಂಭವಾಗಿದೆ. ನೀವು ಗಮನಿಸ್ತಾ ಇರ್ಬೋದು, ಸಾಕಷ್ಟು ಭಕ್ತರು ಸರದಿ ಸಾಲಿನಲ್ಲಿ ನಿಂತು ಶಿವನ ಒಂದು ಅನುಗ್ರಹವನ್ನ ಪಡಿತಾ ಇದ್ದಾರೆ. ಇಲ್ಲಿ ವಿಶೇಷ ಏನಪ್ಪಾ ಅಂತ ಹೇಳಿದ್ರೆ, ಪ್ರತಿ 2 ಗಂಟೆಗೊಮ್ಮೆ ಮಹಾಮಂಗಳಾರತಿಯ ಒಂದು ಆಯೋಜನೆ ಮಾಡ್ತಾರೆ. ಆ ಒಂದು ಸಂಭ್ರಮಕ್ಕೆ ಇಡೀ ಭಕ್ತರು ಕಾದು ಕುಂತಿರ್ತಾರೆ. ಈ ನಡುವೆ ತಮ್ಮ ದೀಪಗಳನ್ನ ಬೆಳಗೋದ್ರ ಮುಖಾಂತರ ಒಂದು ಶಿವನಿಗೆ ತಮ್ಮ ಭಕ್ತಿಯನ್ನ ವ್ಯಕ್ತಪಡಿಸುವಂತ ಒಂದು ದೃಶ್ಯಗಳನ್ನು ಕೂಡ ನೀವು ನೋಡ್ತಾ ಇದ್ದೀರಾ. ಜೊತೆಗೆ ವಿಶೇಷವಾದ ಒಂದಿಷ್ಟು ಪೂಜೆಗಳು ಕೂಡ ಇಲ್ಲಿ ನಡೀತಾ ಇದೆ ಅಂತ ಹೇಳಿದ್ರೆ, ಏನಂತ ಹೇಳಿದ್ರೆ ಸನಾತನ ಧರ್ಮ ಜೊತೆಗೆ ವೈಷ್ಣವ ದೇವಿಯ ಒಂದು ಯಾತ್ರೆಯನ್ನು ಕೂಡ ಇಲ್ಲಿ ಪರಿಕಲ್ಪನೆಯಲ್ಲಿ 2 ವಿವಿಧವಾದ ಒಂದು ಪೂಜೆಯನ್ನ ಆಯೋಜನೆ ಮಾಡಿದ್ದಾರೆ. ಒಂದು ಕಡೆ ಶಂಕರಾಚಾರ್ಯ, ಸ್ವಾಮಿ ವಿವೇಕಾನಂದ ಅವರ ಒಂದು ಪ್ರತಿಮೆಗಳನ್ನ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಮತ್ತೊಂದು ಕಡೆ ವೈಷ್ಣವ ದೇವಿಯ ಒಂದು 10ರಿಂದ 15 ಅಡಿ ಎತ್ತರದ ಒಂದು ದೇವಿಯನ್ನ ಕೂಡ ಇಲ್ಲಿ ಆರಾಧನೆ ಮಾಡ್ತಾ ಇರುವಂತ ಕೆಲಸ. ಇನ್ನೊಂದು ಕಡೆ ನೀವು ಇಲ್ಲಿ ಗಮನಿಸ್ತಾ ಇದ್ದೀರಾ, ಶಿವಲಿಂಗಕ್ಕೆ ಹಾಲಿನ ಅಭಿಷೇಕವನ್ನ ಮಾಡೋದ್ರ ಮುಖಾಂತರ ಭಕ್ತರು ತಮ್ಮ ಭಕ್ತಿಯನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಮತ್ತೊಂದು ಕಡೆ ಗಣೇಶನ ವಿಗ್ರಹ ಇದೆ. ಮತ್ತೊಂದು ಕಡೆ ಅಂದ್ರೆ ಎಲ್ಲ ರೀತಿಯಾದ ಒಂದು ವಿಶೇಷವಾದ ಪೂಜೆಗಳಲ್ಲಿ ಭಕ್ತರು ಭಾಗವಹಿಸಿ ತಮ್ಮ ಭಕ್ತಿಯನ್ನ ಪ್ರದರ್ಶನ ಮಾಡುವಂತಹ ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ರಿ. ಸಾಕಷ್ಟು ಜನ ಬೆಳಗ್ಗೆಯಿಂದಲೂ ಕೂಡ ಇಲ್ಲಿ ದೇವಸ್ಥಾನಕ್ಕೆ ಬಂದು ಪೂಜೆನ ಮಾಡ್ತಾ ಇದ್ದಾರೆ. ತಡರಾತ್ರಿವರೆಗೂ ಅಂತ ಹೇಳಿದ್ರೆ ರಾತ್ರಿ 10 ಗಂಟೆಯಿಂದ ಬೆಳಗಿನ ಜಾವ 4 ಗಂಟೆವರೆಗೂ ಜಾಗರಣೆ ಮಾಡುವಂತ ಒಂದು ಕಾರ್ಯಕ್ರಮವನ್ನು ಕೂಡ ಹಮ್ಮಿಕೊಂಡಿದ್ದಾರೆ. ಈ ನಡುವೆ ಸಾಕಷ್ಟು ಭಕ್ತಿ ಪ್ರಧಾನವಾದ ಒಂದು ಕಾರ್ಯಕ್ರಮಗಳು ಕೂಡ ಇರುತ್ತೆ ಅಂತ ಹೇಳಿದ್ರೆ, ಭಜನೆ ಆಗಿರ್ಬೋದು, ಸಂಗೀತ ಕಾರ್ಯಕ್ರಮಗಳಾಗಿರ್ಬೋದು, ಈ ಎಲ್ಲ ಕಾರ್ಯಕ್ರಮಗಳು ಕೂಡ ಈ ದೇವಸ್ಥಾನದಲ್ಲಿ ಇವತ್ತು ಇರುತ್ತೆ. ಒಟ್ಟಾರೆ ಏನು
ಶಿವನ ಒಂದು ಅನುಗ್ರಹ ಮತ್ತು ಶಿವನ ಒಂದು ಆರಾಧನೆ, ಶಿವನ ಒಂದು ತಾಂಡವದ ಒಂದು ವಿಶೇಷ ಕಾರ್ಯಕ್ರಮಗಳು ಈ ದೇವಾಲಯದಲ್ಲಿ ಅಂತ ಹೇಳಿದ್ರೆ ಮುರುಗೇಶ್ಪಾಳ್ಯದಲ್ಲಿರುವಂತಹ ಶಿವೋಹಂ ಶಿವ ದೇವಾಲಯದಲ್ಲಿ ಸಂಪ್ರದಾಯವಾಗಿ ಸಡಗರದಿಂದ ಸಂಭ್ರಮದಿಂದ ಆಚರಣೆ ಮಾಡ್ತಾ ಇರುವಂಥ ಒಂದು ದೃಶ್ಯಗಳೆಲ್ಲವೂ ಕೂಡ ಕಾಣಿಸ್ತಾ ಇರುವಂಥದ್ದು. ಜೊತೆಗೆ ಇವತ್ತಿನ ವಿಶೇಷವಾಗಿ ನಾನು ಆಗಲೇ ಹೇಳ್ತಾ ಇದ್ದೆ ನಿಮಗೆ, ವೈಷ್ಣವ ದೇವಿ ಒಂದು ವಿಗ್ರಹವನ್ನು ಪ್ರತಿಷ್ಠಾಪನೆ ಮಾಡಿದರೆ ಒಂದಿಷ್ಟು ಸನಾತನ ಧರ್ಮಕ್ಕೆ ಸಂಬಂಧಪಟ್ಟಂಥ ಒಂದಿಷ್ಟು ವಿಚಾರಗಳನ್ನ ಇಂದಿನ ಯುವ ಪೀಳಿಗೆಗೆ, ಇಂದಿನ ಜನತೆಗೆ ತೋರಿಸ್ಬೇಕು ಅನ್ನೋ ನಿಟ್ಟಿನಲ್ಲಿ ಕೂಡ ಒಂದಿಷ್ಟು ಪ್ರತಿಮೆಗಳನ್ನ ಕೂಡ ಆಯೋಜನೆ ಮಾಡಿರುವಂಥ. ಜೊತೆಗೆ ನೀವು ಗಮನಿಸ್ತಾ ಇರ್ಬೋದು, ದೇವಸ್ಥಾನಕ್ಕೆ ಬಂದಂತಹ ಒಂದು ಭಕ್ತರು ಕೆಲ ಸಮಯ ಈ ದೇವಸ್ಥಾನದಲ್ಲಿ ಕೂತ್ಕೊಂಡು ಒಂದು ಶಿವನ ಜಪವನ್ನು ಮಾಡ್ತಾ ಇರುವಂಥದ್ದು, ಶಿವನ ಅನುಗ್ರಹಕ್ಕೆ ಒಳಗಾಗ್ತಾ ಇರುವಂತಹ ದೃಶ್ಯಗಳನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಾ. ಒಟ್ಟಾರೆ ಮುರುಗೇಶ್ಪಾಳ್ಯದಲ್ಲಿ ಇರುವಂತಹ ಒಂದು ಶಿವೋಹಂ ಶಿವನ ದೇವಸ್ಥಾನ ಇದೆ, ಬಹಳ ಪ್ರಖ್ಯಾತಿಯನ್ನು ಹೊಂದಿದೆ. ಇತ್ತೀಚಿನ ದಿನಗಳಲ್ಲಿ, ಇತ್ತೀಚಿನ ವರ್ಷಗಳಲ್ಲಿ ಸಾಕಷ್ಟು ಭಕ್ತರು ಬಂದು ಇಲ್ಲಿ ಶಿವನ ಒಂದು ಅನುಗ್ರಹವನ್ನು ಪಡೆದುಕೊಳ್ತಾ ಇದ್ದಾರೆ. ಇವತ್ತು ಮಹಾಶಿವರಾತ್ರಿ ಹಬ್ಬದ ಪ್ರಯುಕ್ತವಾಗಿ ಸಾಕಷ್ಟು ವಿಶೇಷವಾದ ಒಂದು ಪೂಜೆಗಳು ನಡೀತಾ ಇದೆ. ಅದರಲ್ಲಿ ಕೂಡ ಸಾಕಷ್ಟು ಭಕ್ತರು ಇವತ್ತು ಬಂದು ಇಲ್ಲಿ ಪಾಲ್ಗೊಂಡು ಶಿವನ ಒಂದು ಅನುಗ್ರಹವನ್ನು ಪಡಿತಾ ಇರುವಂಥದ್ದು. ವಿದ್ಯಾ, ಥ್ಯಾಂಕ್ ಯು ಭರತ್ ತಮ್ಮೆಲ್ಲ ಡೀಟೇಲ್ಸ್ಗೆ. ನಾಡಿನೆಲ್ಲೆಡೆ ಶಿವನ ದೇಗುಲಗಳಲ್ಲಿ ಶಿವನ ಆರಾಧನೆ ಮುಂದುವರೆದಿದೆ. ಹಾಸನದ ದೃಶ್ಯಗಳನ್ನು ಗಮನಿಸ್ತಾ ಇದ್ದೀರಿ. ಹಾಸನ ಜಿಲ್ಲೆಯ ದೇವಗಿರಿಯ ಮಲ್ಲೇಶ್ವರ ದೇವಸ್ಥಾನದಲ್ಲಿ ಬೆಳಗ್ಗಿನಿಂದಾನೇ ಶಿವನಿಗೆ ವಿಶೇಷ ಆರಾಧನೆ ನಡೀತಾ ಇದೆ. ಪೂಜೆ, ಅಭಿಷೇಕವನ್ನ ನೆರವೇರಿಸಲಾಗ್ತಾ ಇದೆ. ರುದ್ರಾಭಿಷೇಕ, ಮಹಾಮಂಗಳಾರತಿ ನೆರವೇರಲಿದೆ. ಜೊತೆಗೆ ಬಿಲ್ವ ಪತ್ರೆ, ಹೂವು, ಕಾಯಿ, ಕರ್ಪೂರವನ್ನ ಭಕ್ತರು ಅರ್ಪಿಸುತ್ತಿದ್ದಾರೆ. ಮೊದಲದಾಗಿ ಮಹಾಶಿವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ನಾವಿದೆ SDM ಕಾಲೇಜ್ ವಿದ್ಯಾರ್ಥಿನಿ, ಸೆಕೆಂಡ್ UG ಸ್ಟೂಡೆಂಟ್. ಮಹಾಶಿವರಾತ್ರಿಲಿ ಪ್ರತಿ ವರ್ಷ ತುಂಬಾ ಅದ್ಧೂರಿಯಾಗಿ ವಿಜೃಂಭಣೆಯಾಗಿ ಆಚರಿಸ್ತಾರೆ. ಆಮೇಲೆ ಇಲ್ಲಿ ತುಂಬ ಜನರು ದರ್ಶನಕ್ಕಾಗಿ ಬರ್ತಿರ್ತಾರೆ. ನಾವು ಒಂದು ವೇದಿಕೆಯನ್ನು ಮಾಡಿರ್ತೀವಿ. ಅಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮ, ಅಖಂಡ ಭಜನೆ, ಕುಣಿತ ಭಜನೆ ಎಲ್ಲ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಮ್ಮ ಕಾಲೇಜಲ್ಲಿ ಪ್ರತಿ ವರ್ಷ ಮಾತಾಡ್ತಾರೆ. ಸರ್ವರಿಗೂ ಹಾರ್ದಿಕ ಸುಸ್ವಾಗತ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಮೊದಲದಾಗಿ ಹಾಸನದ ದೃಶ್ಯಗಳನ್ನು ಗಮನಿಸ್ತಾ ಇದ್ದೀರಿ. ಹಾಸನದ ಮಲ್ಲೇಶ್ವರ ದೇಗುಲ, ದೇವಗಿರಿಯಲ್ಲಿರುವಂತಹ ಮಲ್ಲೇಶ್ವರ ದೇಗುಲದಲ್ಲಿ ವಿಶೇಷ ಪೂಜೆ ಪುನಸ್ಕಾರಗಳು ಬೆಳಗ್ಗಿನಿಂದಾನು ನಡೀತಾ ಇವೆ. ನೂರಾರು ಸಂಖ್ಯೆಯಲ್ಲಿ ಭಕ್ತರು ಆಗಮಿಸಿ ಶಿವನಿಗೆ ಆರಾಧನೆಯನ್ನ ಮಾಡ್ತಿದ್ದಾರೆ. ಈಗ ನೀವು ನೋಡ್ತಾ ಇರುವಂತಹ ದೃಶ್ಯ, ಇದು ಬೆಳಗಾವಿಯ ಕಪಿಲೇಶ್ವರ ದೇಗುಲದ ದೃಶ್ಯ. ತಡರಾತ್ರಿ 12 ಗಂಟೆಯಿಂದಾನೇ ಶಿವಲಿಂಗಕ್ಕೆ ವಿಶೇಷ ಅಭಿಷೇಕ ಪೂಜೆ ನೆರವೇರ್ತಾ ಇದೆ. ಕಪಿಲೇಶ್ವರ ದೇಗುಲದಲ್ಲಿ ಬೆಳಗ್ಗೆ 5 ಗಂಟೆಯಿಂದ ಭಕ್ತರು ದೇಗುಲಕ್ಕೆ ಆಗಮಿಸುತ್ತಿದ್ದಾರೆ. ದೇವರ ದರ್ಶನವನ್ನ ಪಡೆಯುತ್ತಿದ್ದಾರೆ. ಪೂಜೆ ಪುನಸ್ಕಾರಗಳಲ್ಲಿ ಭಾಗಿಯಾಗ್ತಿದ್ದಾರೆ. ಹರ ಮತ್ತು ಹರಿ ಪರಸ್ಪರ ಮುಖಾಮುಖಿ ಆಗಿರುವಂತಹ ದೇಗುಲ ಈ ಕಪಿಲೇಶ್ವರ ದೇಗುಲ. ಇದು ಈ ದೇಗುಲದ ವಿಶೇಷತೆ. ನೂರಾರು ಸಂಖ್ಯೆಯಲ್ಲಿ ಭಕ್ತರು ಆಗಮಿಸಿ ಶಿವನ ದರ್ಶನವನ್ನ ಪಡೆಯುತ್ತಿದ್ದಾರೆ. ಇನ್ನು ಕೊಪ್ಪಳ ನಗರದ ಈಶ್ವರ ದೇವಸ್ಥಾನದಲ್ಲೂ ಕೂಡ ಮಹಾಶಿವರಾತ್ರಿಯ ಸಂಭ್ರಮ ಮನೆ ಮಾಡಿದೆ. ಬೆಳಗ್ಗೆಯಿಂದ ಮಲ್ಲೇಶ್ವರನ ದರ್ಶನವನ್ನ ಭಕ್ತರು ಪಡೆಯುತ್ತಿದ್ದಾರೆ. ಗಂಗಾವತಿಯ ಪಂಪಾ ವಿರೂಪಾಕ್ಷೇಶ್ವರ ದೇವಸ್ಥಾನದಲ್ಲೂ ಕೂಡ ವಿಶೇಷ ಪೂಜೆಯನ್ನ ನೆರವೇರಿಸಲಾಗ್ತಾ ಇದೆ. ಶಿವನ ದೇವಾಲಯದಲ್ಲಿ ಶಿವನಿಗೆ ವಿಶೇಷ ಅಲಂಕಾರವನ್ನ ಮಾಡಿ ಶಿವರಾತ್ರಿಯ ಆರಾಧನೆಯನ್ನ ಮಾಡ್ತಿದ್ದಾರೆ ಭಕ್ತರು. ಜಸ್ವಿಕ್ ನಮ್ಮ ದೇಶ ಕಾರವಾರದಲ್ಲಿರುವಂತಹ ಗೋಕರ್ಣ ದೇಗುಲದಲ್ಲೂ ಕೂಡ ಶಿವರಾತ್ರಿಯ ಸಂಭ್ರಮಾಚರಣೆ ಜೋರಾಗಿದೆ. ಶಿವನ ಆತ್ಮಲಿಂಗ ದರ್ಶನಕ್ಕೆ ಸರತಿ ಸಾಲಿನಲ್ಲಿ ಭಕ್ತರು ಕಾಯ್ತಿದ್ದಾರೆ. ಬೆಲ್ವಪತ್ರೆ, ಹೂಗಳಿಂದ ಶಿವನ ಆತ್ಮಲಿಂಗಕ್ಕೆ ವಿಶೇಷ ಪೂಜೆಯನ್ನ ನೆರವೇರಿಸಲಾಗ್ತಾ ಇದೆ. ಹಾಸನ, ಬೆಳಗಾವಿ, ಕೊಪ್ಪಳ ಹಾಗೆ ಕಾರವಾರದ ದೃಶ್ಯಗಳನ್ನ ಗಮನಿಸ್ತಾ ಇದ್ದೀರಿ. ಶಿವರಾತ್ರಿಯ ಸಂಭ್ರಮಾಚರಣೆ, ಶಿವರಾತ್ರಿಯ ಆ ಆರಾಧನೆ ಯಾವ ರೀತಿ ರಾಜ್ಯದ ವಿವಿಧ ಭಾಗಗಳಲ್ಲಿ ಮುಂಜಾನೆಯಿಂದಲೂ
ಸಾಗ್ತಾ ಇದೆ ಎನ್ನುವುದಕ್ಕೆ ಸಾಕ್ಷಿ ಈ ದೃಶ್ಯಗಳು. ಬಹಳ ದೊಡ್ಡ ಸಂಖ್ಯೆಯಲ್ಲಿ ಭಕ್ತರು ಶಿವನ ದೇಗುಲಗಳಿಗೆ ಭೇಟಿಯನ್ನ ಕೊಡ್ತಿದ್ದಾರೆ. ವಿವಿಧ ಆರಾಧನೆಯ ಅಭಿಷೇಕದಲ್ಲಿ ಭಾಗಿಯಾಗ್ತಿದ್ದಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.